7 ಸೀಟ್ಗಳನ್ನ ದಯಮಾಡಿ ಸ್ವಾಮೀಜಿಗಳಿಗೆ ಮತ್ತೆ ನಮ್ಮೆಲ್ಲರ ಅಣ್ಣ ಮಂದಕೃಷ್ಣ ಅಣ್ಣ ಅವ್ರು ಬಂದಿದ್ದಾರೆ, ಅವ್ರಿಗೆ 7 ಸೀಟ್ಗಳನ್ನ ಬಿಟ್ಟು ಉಳಿದ ಸೀಟ್ಗಳಲ್ಲಿ ತಾವು ಆಸೀನರಾಗಬೇಕು. ಇಲ್ಲಾಂದ್ರೆ ಇಲ್ಲಿ ಶಿಸ್ತು ಸರಿ ಹೋಗಲ್ಲ. ದಯಮಾಡಿ ನಾವು ಕರೆದವರು ಮಾತ್ರ ಒಳಗಡೆ ಇಲ್ಲಿ ಆಸೀನರಾಗಬೇಕು. ಪಿ ಮೂರ್ತಿ ಅವರು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು, ಅವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಮುದಾಯದ ಹಿರಿಯರು, ಕರ್ನಾಟಕ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಂತ ಶಂಕರಪ್ಪನವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಾನಪ್ಪ ನೀಲೋಗಲ್ ನಮ್ಮ ಸಮುದಾಯದ ಹಿರಿಯ ಬರಹಗಾರರು, ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಾವು ಯಾರಾದ್ರೂ ಕರೆದ್ರೆ ಸಮುದಾಯನ ನೀವು ಗೌರವಿಸ್ಬೇಕಲ್ವಾ? ಯಾರಾದ್ರೂ ಗೆಸ್ಟ್ನ ಕರೆದ್ರೆ ನೀವು ಚಪ್ಪಾಳೆ ಹೊಡಿಬೇಕಾ ಬೇಡ? ಸಮುದಾಯಕ್ಕೋಸ್ಕರ ದಾನಪ್ಪ ಅವರು ತನ್ನ ಜೀವನನೇ ಮುಡುಪಾಗಿಟ್ಟು ನಮ್ಗೆಲ್ಲ ಹಾಡುಗಳನ್ನ ಬರ್ಕೊಟ್ಟವ್ರು. ಅವರು ಮೇಲ್ ಬರುವಾಗ ನೀವೆಲ್ಲರೂ ಚಪ್ಪಾಳೆ ಹೊಡಿಬೇಕಲ್ವಾ? ಹನುಮಂತಪ್ಪ ಬಳ್ಳಾರಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕನಕೇನಹಳ್ಳಿ ಕೃಷ್ಣಪ್ಪ, ಕರ್ನಾಟಕ ಬಹುಜನ ಚಳವಳಿಯ ರಾಜ್ಯಾಧ್ಯಕ್ಷ ಅಂತ ಕನಕೇನಹಳ್ಳಿ ಕೃಷ್ಣಪ್ಪನವರು ವೇದಿಕೆ ಮೇಲೆ ಬರಬೇಕು. ತಮ್ಮೆಲ್ಲರ ಪರವಾಗಿ ಅವ್ರನ್ನ ತುಂಬ ಹೃದಯದ ಸ್ವಾಗತವನ್ನ ಬಯಸೋಣ. ಹಾಗೆ ಚಿತ್ರದುರ್ಗದ ಪ್ರಕಾಶ್ ಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಎಲ್ಲರ ಪರವಾಗಿ ನಮ್ಮೆಲ್ಲರ ಒಳ ಮೀಸಲಾತಿ ವಂಚಕ ಪರಮೇಶ್ವರ್ಗೆ, ಒಳ ಮೀಸಲಾತಿ ವಿರೋಧಿ ಖರ್ಗೆಗೆ, ಒಳ ಮೀಸಲಾತಿ ವಂಚಕ ಖರ್ಗೆಗೆ, ಮಾದಿಗರ ಮನೆ ಹಾಳು ಮಾದೇವಪ್ಪನಿಗೆ, ಒಳ ಮೀಸಲಾತಿ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಜಾರಿಯಾಗಲಿ, 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 ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ.